ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಸಂಜೆ ಆಗಿತ್ತು, ಸ್ವಲ್ಪ ಪಾರ್ಕ್ ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ದೆ ಪಾಪನ. ಅವನಿಗೆ ಪಾರ್ಕ್ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಮಕ್ಕಳೆಲ್ಲ ಇರ್ತಾರೆ ಮತ್ತು ಆಟ ಆಡೋದೆಲ್ಲ ಇರುತ್ತಲ್ಲ ಅವನಿಗೆ. ಸೊ ಅದರಲ್ಲೆಲ್ಲ ಆಡಬೇಕಂದ್ರೆ ತುಂಬ ಇಷ್ಟ. ಅದು ಇದು ಆಡಬೇಕು ಅದು ಆಡಬೇಕು ಅಂತ ಕೇಳ್ತಾ ಇರ್ತಾನೆ. ಈ ಪಾರ್ಕು ತುಂಬ ದೂರ ಇದೆ, ಸ್ವಲ್ಪ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ಸೊ ಹಂಗಾಗಿ ದಿನ ಹೋಗೋದಕ್ಕಾಗಲ್ಲ. ವೀಕ್ಲಿ ಒಂದು 2 ಸತಿನಾದರೂ ಕರ್ಕೊಂಡು ಹೋಗ್ತಾ ಇರ್ತೀವಿ ಅವನ್ನ ಹೊರಗಡೆ. ಸೊ ಇವತ್ತು ಹೋಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ, ಎಂಜಾಯ್ ಮಾಡಿಕೊಂಡು ಪಾರ್ಕಲ್ಲಿ. ಸೊ ಮನೆಗೆ ಹೊರಟ್ವಿ. ಇವಾಗ ಮನೆಗೆ ಹೋಗ್ತಾ ಹಂಗೆ ಚಿಕನ್ ತೊಗೊಂಬಂದ್ವಿ, ಸ್ವಲ್ಪ ಗ್ರೀನ್ ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಬುಜ್ಜಿಗೂ ಹಾಲು ಕಾಯಿಸ್ಕೊಟ್ಟೆ. ಮನೆಗೆ ಬಂದು ನಾವು ಸ್ವಲ್ಪ ಟೀ ಮಾಡಿಕೊಂಡು ಕಡಲೆಪುರಿ ಒಗ್ಗರಣೆ ಮಾಡಿದ್ದೆ. ಸೊ ಅದನ್ನು ತಿಂದ್ಕೊಂಡು ಈಗ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಚಿಕನ್ನ ನಾನು ಆಲ್ರೆಡಿ ನೀರಾಕಿ ತೊಳೆದಿಟ್ಟಿದ್ದೀನಿ, ಅರಿಶಿನ ಉಪ್ಪು ಹಾಕ್ಬಿಟ್ಟು. ಸೊ ಕಾಯಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಥರ ಬರುತ್ತೆ, ಹಂಗಾಗಿ ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಮೆಣಸು, ಒಂದು ಸ್ವಲ್ಪ ಜೀರಿಗೆ, ಒಂದು ಚಕ್ಕೆ, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ನಾನಿಲ್ಲಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಚಿಕನ್ನ ನಾನು ಆಲ್ರೆಡಿ ತೊಳೆದಿಟ್ಟಿದ್ದೀನಲ್ಲ, ಸೊ ಅದನ್ನು ಹಾಕೋತಾಯಿದ್ದೀನಿ ನಾನಿಲ್ಲಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಒಗ್ಗರಣೆಗೂ ಒಂದು ಈರುಳ್ಳಿ ಏನಾದರೂ ಹಾಕೋಬೇಕು ಅನ್ನೋಂಗಿದ್ರೆ ಹಾಕ್ಕೋಬೋದು, ಬಟ್ ನಾನು ಇಲ್ಲ ಆ ಥರ ಏನು ಈರುಳ್ಳಿ ಹಾಕ್ತಾಯಿಲ್ಲ. ಡೈರೆಕ್ಟಾಗಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ. ಸೊ ಇದು ನೀರಿನ ಅಂಶ ಎಲ್ಲ ಹೋಗ್ಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನಲ್ಲಿ ಹಾಕೊಂಡ್ಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕೋತಾಯಿದ್ದೀನಿ ನಾನಿಲ್ಲಿ, ಮತ್ತು 1 ಸ್ಪೂನಷ್ಟು ಅರಿಶಿನ ಹಾಕೋತಾಯಿದ್ದೀನಿ. ಸ್ವಲ್ಪ ಉಪ್ಪು ಅರಿಶಿನ ಹಾಕೋದ್ರಿಂದ ಬೇಗ ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ರೋಸ್ಟ್ ಆಗುತ್ತೆ ಚಿಕನ್ ಎಣ್ಣೆಲೆ. ಸೊ ಹಂಗಾಗಿ ಸೊ ಚಿಕನ್ನೆಲ್ಲ ಒಂದು ಸ್ವಲ್ಪ ತಿರುಗಿಸ್ಕೊಂಡ್ಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ಬಿಟ್ಟಿದ್ದೀನಿ. ಸೊ ಈಗ ನಾನೆಲ್ಲ ರುಬ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ ಮತ್ತು ಮೆಣಸು, ಕಾಯಿ, ಟೊಮೊಟೊ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಖಾರದ ಪುಡಿ ಎಲ್ಲ ನಾನು ಏನು ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಮೆಣ್ಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡಿದ್ದೀನಲ್ಲ. ಸೊ ಹಂಗಾಗಿ ಖಾರದ ಪುಡಿ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಇದಕ್ಕೆ. ನಿಮಗೆ ಖಾರ ಏನಾದರೂ ಬೇಕು ಅನ್ಸಿದ್ರೆ ಮಾತ್ರ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ನೈಸಾಗಿ ರುಬ್ಕೋಬೇಕಾಗುತ್ತೆ. ಸೊ ಅಷ್ಟರಲ್ಲಿ ಇಲ್ಲಿ ನೀರು ಬಿಟ್ಕೊಂಡಿದೆ ಚಿಕನ್. ಈಗ 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕೋತಾಯಿದ್ದೀನಿ ನಾನು. ಕಸ್ತೂರಿ ಮೇಥಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ, ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿ. ಸೊ ಕಸ್ತೂರಿ ಮೇಥಿ ಬದಲು ಇದು ಮೆಂತ್ಯ ಸೊಪ್ಪು ಬರುತ್ತಲ್ಲ, ಸೊ ಅದಿದ್ರೂ ಹಾಕೋಬೋದು, ತುಂಬ ಟೇಸ್ಟ್ ಕೊಡುತ್ತೆ. ಸೊ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಇಲ್ದಿರಲಿಲ್ಲ, ಹಂಗಾಗಿ ನಾನು ಕಸ್ತೂರಿ ಮೇಥಿ ಹಾಕೋತಾಯಿದ್ದೀನಿ. ಸೊ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾಯಿದ್ದೀನಿ. ಬೇರೆ ಯಾವುದು ಮಸಾಲೆ ಏನು ಯೂಸ್ ಮಾಡ್ತಾಯಿಲ್ಲ ಜಾಸ್ತಿ ಇಲ್ಲಿ. ಇವೆರಡನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಮಿಕ್ಸಿ ಮಾಡುವಾಗಲೇ ಮಸಾಲೆ ಐಟಮ್ಸ್ ಹಾಕ್ತಾರೆ, ಬಟ್ ಚಿಕನ್ ಚಾಪ್ಸ್ ಮಾಡುವಾಗ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಕೂಡ. ಸೊ ಇದು ಮಸಾಲೆ ಎಲ್ಲ ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಆಲ್ರೆಡಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ಥರ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಣ್ಣೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಚಿಕನಲ್ಲಿ. ಸೊ ಈ ಟೈಮಲ್ಲಿ ರುಬ್ಬಿರೋದನ್ನ ಹಾಕ್ಬಿಟ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ತೆಳ್ಳಗೆ ಮಾಡಿದ್ರೆ ಚಿಕನ್ ಚಾಪ್ಸ್ ಚೆನ್ನಾಗಿರಲ್ಲ, ಸ್ವಲ್ಪ ಗ್ರೇವಿ ಥರನೇ ಇರಬೇಕು, ಆವಾಗಲೇ ಟೇಸ್ಟ್ ಕೊಡೋದು. ಸೊ ಒಂದು ಸ್ವಲ್ಪ ಮಾತ್ರ ನೀರು ಹಾಕೋತಾಯಿದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ಥರ ಮಸಾಲೆ ಎಲ್ಲ ಹಾಕಿದ ತಕ್ಷಣವೇ ನಾವು ಕುಕ್ಕರ್ ಕ್ಲೋಸ್ ಮಾಡಬಾರ್ದು, ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ, ರೆಡಿ ಆಗುತ್ತೆ ಗ್ರೀನ್ ಚಿಕನ್ ಚಾಪ್ಸು. ತುಂಬಾ ಟೇಸ್ಟ್ ಆಗಿರುತ್ತೆ, ಸಕ್ಕತ್ತಾಗಿ ಬಂದಿತ್ತು ನಮ್ಮ ಮನೇಲಿ ಮಾತ್ರ. ನೀವು ಟ್ರೈ ಮಾಡಿ, ಅಥವಾ ನಿಮ್ಮ ಕಡೆ ಯಾವ ಸ್ಟೈಲಲ್ಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ, ನಾನು ಅದನ್ನು ಟ್ರೈ ಮಾಡ್ತೀನಿ. ಬಟ್ ಈ ಥರ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗುತ್ತೆ. ನಾನು ಯೂಶ್ವಲಿ ಮನೇಲಿ ಹಿಂಗೆ ಮಾಡೋದು. ಒನ್ ಟೈಮ್ಗೆಲ್ಲ ತುಂಬಾ ಟೇಸ್ಟಾಗಿರುತ್ತೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈಗ ಆಲ್ರೆಡಿ 2 ಕೂಗಿಸಿದ್ದೀನಿ ನಾನು, ತುಂಬ ಸಕ್ಕತ್ತಾಗಿದ್ದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಚಿಕನ್ಗೆಲ್ಲ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ, 1-2 ಸ್ಪೂನ್ ಹಾಕೋರು ಅದೇ ಜಾಸ್ತಿ ಅನಿಸ್ತಾ ಇರುತ್ತೆ. ಸೊ ಈಗ ಆಲ್ರೆಡಿ ರೆಡಿಯಾಗಿದೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡಿದ್ದೆ ಇವತ್ತು. ಸೊ ನಮ್ಮ ಕಡೆ ಎಲ್ಲ ಅನ್ನ ಹಾಕ್ಬಿಟ್ಟು ಮಾಡ್ತಾರೆ ಮುದ್ದೆನ, ಅಕ್ಕಿ ಅಥವಾ ಅನ್ನ ಯೂಸ್ ಮಾಡ್ಬಿಟ್ಟು ಮುದ್ದೆ ಮಾಡ್ತೀವಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಒಂದು ಸತಿ ಟ್ರೈ ಮಾಡಿ ನೀವು, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಲಾಗು, ಅದನ್ನೇ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಮೇಲ್ಗಡೆ ಮನೆ ಅಕ್ಕ ಅವ್ರದ್ದು ಮಗಳದ್ದು ಗ್ರ್ಯಾಜುಯೇಷನ್ ಡೇ ಇತ್ತು. ತುಂಬಾ ಕರೀತಾ ಇದ್ಲು, ಬರಲೇಬೇಕು ಪಾಪ ಕರ್ಕೊಂಡು ಅಂತ. ಪಾಪ ಫುಲ್ಲು ಅಲ್ಲಿ ಫ್ರೆಂಡ್ಸ್ ಇದ್ದಾರೆ, ಗರ್ಲ್ ಫ್ರೆಂಡ್ಸ್ ಅವನಿಗೆ. ಅವ್ಳ ಫ್ರೆಂಡ್ಸ್ ಎಲ್ಲ ಇವನಿಗೆ ಫ್ರೆಂಡ್ಸು. ಸೊ ಹಂಗಾಗಿ ಕರ್ಕೊಂಬನ್ನಿ ಅಕ್ಕ ಅಂತ ಹೇಳ್ತಾನೆ ಇದ್ಲು, ಹಂಗಾಗಿ ಹೋಗೋಣ ಅಂತಂದ್ಬಿಟ್ಟು ಹೋಗಿದ್ವಿ. ನೋಡಿ ಅಲ್ಲೆಲ್ಲ ಫಂಕ್ಷನ್ ಮಾಡ್ತಾಯಿದ್ರು, ಇವನೇನು ಮಾಡ್ತಿದ್ದಾನೆ ಅಂತ. ಒಂದು ಫಂಕ್ಷನ್ ನೋಡೋದಕ್ಕಿಂತ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿದ್ದೆ ಜಾಸ್ತಿ ಅಲ್ಲಿ. ಸೊ ಊಟ ಎಲ್ಲ ಅಲ್ಲೇ ಅರೇಂಜ್ ಮಾಡಿದರು. ಅವನು ಊಟ ಮಾಡಿಲ್ಲ ಅಲ್ಲಿ, ಬರೀ ಐಸ್ ಕ್ರೀಮ್ ಮಾತ್ರ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ನನಗೆ ಬೇಡ ಅಂದರೂ ನೀನು ತಿನ್ನು ಅಂತ ತಿನ್ಸಕ್ಕೆ ಬರ್ತಾಯಿದ್ದ. ಅದೊಂದು ಒಳ್ಳೆ ಅಭ್ಯಾಸ ಅವನಿಗೆ. ಏನೇನೋ ತಿಂತಾಯಿದ್ರೆ ಎಲ್ಲರೂ ಕೇಳ್ತಾನೆ ತಿನ್ನಿ ಅಂತ.
ಐಸ್ ಕ್ರೀಮ್ ಹತ್ರ ಎಂಜಾಯ್ ಮಾಡ್ಕೊಂಡು 2 ಐಸ್ ಕ್ರೀಮ್ ತಿಂದ. ಊಟ ಅಂತೂ ಮಾಡಲಿಲ್ಲ ಅವನು. ಸೊ ಊಟ ತುಂಬಾ ಚೆನ್ನಾಗಿತ್ತು. ಒಬ್ಬಟ್ಟು, ಗೀ ರೈಸು, ಬಜ್ಜಿ ಮತ್ತು ಇದೇನು ಹೆಸ್ರು ಕಾಳು ಪಲ್ಯ ಮತ್ತು ಅನ್ನ ಸಾಂಬಾರು ಎಲ್ಲ ಇತ್ತು. ಬಟ್ ನಾವು ಅನ್ನ ಸಾಂಬಾರು ಏನು ತಿಂದಿಲ್ಲ, ಇಷ್ಟು ಮಾತ್ರ ತಿನ್ಕೊಂಡ್ವಿ. ಸೊ ಅವನು ಪಾಪು ಐಸ್ ಕ್ರೀಮು ಮತ್ತು ಸಲಾಡ್ ಒಂದು ಸ್ವಲ್ಪ ತಿಂದ ಹಣ್ಣು. ಸೊ ಇವಾಗ ಹೊರಡಬೇಕು ಮನೆಗೆ. ಅವನೇನೋ ಡಿಸ್ಕಸ್ ಮಾಡ್ತಾನೆ ಫುಲ್ ಕಾರ್ತಿ ಹತ್ರ, ಕಿವಿಲೆಲ್ಲ ಹೇಳೋಕ್ಕೆ ಕಲ್ತ್ಬಿಟ್ಟಿದ್ದಾನೆ. ಗುಟ್ಟು ಹೇಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಓಕೆ, ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.